ಯಾಕೋ ನಮ್ಮ ಸುಪ್ಪಿ ಪುಟ್ಟು ಬೇಜಾರಾಗೈತಲ್ಲ. ಸುಪ್ಪಿ ಪುಟ್ಟು, ಯಾಕಪ್ಪ ಪುಟ್ಟಲ್ಲ, ಯಾಕೆ ಬೇಜಾರಾಗಿದ್ಯಾ ಸುಪ್ಪು? ಅಮ್ಮ, ಆ ಋತು ಅಕ್ಕ ನನ್ನ ಸ್ನೇಹನ ಮಾತಾಡ್ಸೋದಕ್ಕಂತ ಹೋಗಿದ್ದೀನಿ. 2 ದಿವಸ ಹೊಡೆದಿದ್ದಾಳೆ ಗೊತ್ತಾ, 2 ದಿವಸ ಓಡಿಸ್ಕೊಂಡು ಬಂದಿದ್ದೀನಿ. ನೀವೇ ಯಾವತ್ತು ನನ್ನ ಮೇಲೆ ಕೈ ಮಾಡಿಲ್ಲ. ಅವಳು ನನ್ನ ಹೊಡೆದು ಬಿಟ್ಲು ಕಣಮ್ಮ. ಅವಳು ಯಾಕೆ ಬದ್ಲು ಅಂತ ಅಕ್ಕೇ ಸಪ್ಕೈತೆ. ಯಾಕತ್ತು ನಮ್ಮ ಸುಪ್ಪಿ, ಯಾಕೆ ನಮ್ಮ ಸುಪ್ಪು ಯಾಕತ್ತು ಸಪ್ಕೈತೆ ನಮ್ಮ ಸುಪ್ಪಿ ಅಂತ ನೋಡ್ತೀನಿ ನಾನು. ಅಯ್ಯೋ ಸುಪ್ರೀತಾ ಬಾರಪ್ಪ ಬಂಗಾರ. ಅಯ್ಯೋ ದೇವ್ರ, ಅಕ್ಕೇ ಸಪ್ಕೈ ನಡಿ ಕೇಳೋಣ. ಅವಳು ಬಡಿಯಕ್ಕೆ ಏನಕ್ಕೈತೆ ಕೇಳೋಣ ನಡಿಯಲ್ಲಿ. ಯಾಕೆ ಓದಿಬೇಕು, ನಾವೇ ಎತ್ತು ಒತ್ತು ಸಾಕಿ ಸಲುದರೆ ನಾವು ಒಂದು ಡೇಟ್ ಓದಿಲ್ಲ. ನನ್ನ ಮಗಳನ್ನ ನಾವು ಹಂಗೆ ಸಾಕಿದ್ದೀವಿ. ನಾವು ಅವಳಿಗೆ ಇಷ್ಟ ಬಂದಂತೆ ಅವಳು ಡ್ರೆಸ್ ಹಾಕಮಕ್ಕಾಗಲಿ, ಏನು ಪ್ರತಿಯೊಂದು ತಿನ್ನೋದು ಉಣ್ಣೋದು ಎಲ್ಲ ಪ್ರತಿಯೊಂದು ಅವಳು ಇಷ್ಟ ಬಂದಂತೆಯೇ ನಾವು ನೋಡ್ಕೊಂತೀವಿ. ಅಂದಮೇಲೆ ಅವಳು ಯಾಕೆ ಹೊಡಿಬೇಕು? ಅವಳು ಯಾರು ಹೊಡಿಯೋದಕ್ಕೆ ಅವಳು ಅಂತ ಹೇಳಿ ಅವಳು ಯಾಕೆ ಹೊಡಿಬೇಕು? ಹೊಡಿಯೋದಕ್ಕೆ ಅವಳು ಏನು ಹಕ್ಕಿದೆ? ಯಾರನ್ನ ಶಿಷ್ಯಮ್ಮ ಹಂಗೆ ಬೈಕಂತೀಯ? ಇನ್ಯಾರಕ್ಕ? ಅದೇ ಅವಳು ಋತು ಅಂತೆ, ಜಯಮ್ಮನ ಮೊಮ್ಮಗಳು ಋತು ಇದ್ದಾಳಲ್ಲ ಅವಳಂತೆ ನೋಡು. ಅವಳು ನನ್ನ ಮಗಳಿಗೆ ಹೊಡೆದ್ಲಂತೆ. ಅಲ್ಲ ಯಾಕೆ ಹೊಡಿಬೇಕು ಅವಳು? ಯಾಕೆ ಹೊಡಿಬೇಕು? ನಾವು ಎತ್ತು ಒತ್ತು ಸಾಕ್ತಾರೆ, ನಾವು ಒಂದು ಡೇಟ್ ಓದಿದಂಗೆ ನಮ್ಮ ಮಗಳನ್ನ ನಾವು ಸಾಕಿದೀವಿ. ಯಾಕೆ ಹೊಡಿಬೇಕು ಅವಳು ನಮ್ಮನ್ನ ಅಂತ? ಅವಳಿಗೇನೋ ಗ್ರಹಚಾರ. ಗಂಡು ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡವಳಲ್ಲ, ಅದಕ್ಕೆ ಏನೋ ಗಂಡು ಬಿಟ್ಟು ಬಂದು ಇಲ್ಲೇ ಸೇರ್ಕೊಂಡವಳೆ. ಅದಕ್ಕೆ ಇಲ್ಲಿ ಮಾತಾಡೋದಕ್ಕೆ ಬರ್ತಾಳೋ ಏನೋ. ನೀನು ಅಳಬೇಡ ಸುಮ್ಮನಿರಮ್ಮ. ನೀನು ನೆನ್ನೆಸ್ಲೇ ಹೇಳ್ಬೇಕಿಲ್ಲ ನನಗೆ. ಯಾಕೆ ಹೊಡಿಸ್ಕೊಬರಕ್ಕೆ ಹೋಗಿದ್ದೆ ಅಂತ ಅರ್ಥಗೆಲ್ಲ ಹೊಡಿಸ್ಕೊ ಬರಬಾರ್ದು. ಚೀತು ಅಂತ ಉಗುತ್ತು ಬರಬೇಕು. ಅವರು ಒಂದೇ ಹೊಡೆದ್ರೆ ನಾವು 4 ಏಟು ತಿರುಗಿಸ್ಕೊಡ್ತೀವಿ ಅನ್ನಂಗಿರ್ಬೇಕು. ಈಗಿನ ಕಾಲ ಜೋರಾಗಿದ್ರೆ ಮಾತ್ರ. ನಾವೇನಾದ್ರೂ ಮೆತ್ತವನವರಾದ್ರೆ ಅಡಿ ಕರ್ಕೊಂಡು ತುಳಿದು ಬಿಡ್ತಾರೆ. ನಡಿ ಕೇಳೋಣ, ನಡಿ ಹೋಗಿ ಕೇಳೋಣ. ಯಾಕೆ ಹೊಡಿಬೇಕು ಅವಳು ನನ್ನ ಮಗಳಿಗೆ? ಗಲಾಟೆ ಮಾಡ್ಬಿಡ್ತೀನಿ, ನಡಿಯಮ್ಮ ಹೋಗೋಣ. ಬಾರಮ್ಮ. ಹೆಂಗೆ ಹೊಡಿತಾಳೆ? ಇವಾಗಲೂ ಹೊಡೆದ್ಲು ಅಲ್ಲಿ. 2 ಸತಿ ಹೊಡೆದವಳೆ, ನೀವೇ ಹೊಡೆದಿಲ್ಲ ಯಾವತ್ತೂ. ಇವಳೇನು ಮಾಡಿದ್ಲು ಅಂತ ಕೇಳೆ ಶಶಿಯಮ್ಮ. ಇವಳೇನು ಮಾಡಿದ್ಲು ಅಂತ? ಇವಳೇನು ಮಾಡಲ್ಲ, ನಮ್ಮ ಬಂಗಾರ ಇದು. ನಮ್ಮ ಚಿನ್ನಮ್ಮಿದು. ನಾವು ಹಂಗೆಲ್ಲ ನಾವು ನಮ್ಮ ಹುಡುಗಿಗೆ ಇಲ್ಲೋಡು ಅಂಥವೆಲ್ಲ ಏನೂ ಹೇಳ್ಕೊಟ್ಟಿಲ್ಲ. ನಾವೆಷ್ಟು ಚೆನ್ನಾಗಿ ನಮ್ಮ ಮಗಳನ್ನ ಬೆಳೆಸಿದ್ದೀವಿ ಅಂದರೆ ನಾವು ಹಂಗೆ ಬೆಳೆಸಿರೋದು ನಾವು. ಅವಳಿಗೆ ಏನೋ ಗ್ರಾಚಾರ. ಅವಳು ಯಾಕೆ ಹೊಡಿಬೇಕು? ಏನು ತಪ್ಪು ಮಾಡಿಲ್ಲ ನನ್ನ ಮಗಳು. ಅಲ್ಲ ಏನು ತಪ್ಪು ಮಾಡ್ದಿಲ್ಲಲ್ಲ, ಹಿಂಗೆ ಹೊಡೆದ್ಲು ಅವಳು ಅಂತ. ನೀನೇನಾದರೂ ಮಾಡ್ದೇನಪ್ಪ ಚಿನ್ನಮ್ಮ? ಇಲ್ಲ ಕಣಮ್ಮ, ನನ್ನ ಸುಮ್ಮನೆ ಸ್ನೇಹನ ಮನೆ ಹತ್ರ ಮಾತಾಡ್ಸೋದಕ್ಕಂತ ಹೋಗಿದ್ನ. ನೀನು ಇಲ್ಲದೆಲ್ಲ ಹೇಳ್ತೀಯ ಕಣೆ, ಈ ಸ್ನೇಹಗೆ ಇಲ್ಲದ್ದು ಹೇಳ್ಕೊಡ್ತೀಯ ಅಂತ. ಏನೋ ಫ್ರೆಂಡ್ ಅಂತ ಮಾತಾಡ್ಸಿದ ತಪ್ಪ. ಫ್ರೆಂಡ್ ಅಂತ ಮಾತಾಡ್ಸಿದ್ದಕ್ಕೆ ಹೊಡೆದು ಬಿಟ್ಲು ಬಂದು ಹಿಡ್ಕೊಂಡು. ಬಾರಮ್ಮ ಕೇಳು. ನಡಿ ಕೇಳ ನಡಿ. ಇವಳೇನು ಮಾಡಿಳು ಎತ್ತ ಅಂತ ಹೇಳಿ ತಿಳ್ಕೊಳಮ್ಮ ಫಸ್ಟು. ಹೋಗಿ ಕೇಳು. ಯಾಕಮ್ಮ ವಾದ್ದೆ ನನ್ನ ಮಗಳನ್ನ ಅಂತ ಹೇಳಿ ಕೇಳು. ಒಳ್ಳೆ ಮಾತನಾಶಿ. ಏ ಋತು, ಇವಳು ಯಾಕೆ ಶಶಿಯಮ್ಮ ಬಂದವಳೆ? ಯಾಕೆ ಶಶಿಯಮ್ಮ ಆ ಪಟ್ಟಿ ಜ್ವರ ಏನಂಗೇನೆ ಋತು ಅಂತ ಇದೆಯಾ ನನ್ನ ಮೊಮ್ಮಗಳನ್ನ? ಯಾಕೆ? ಇಲ್ಲೋಡಕ್ಕ, ನಿನ್ನ ಮೊಮ್ಮಗಳಿಗೆ ಹೇಳು, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನನ್ನ ಮಗಳ ಮೇಲೆ ಏನಾದರೂ ಕೈ ಮಾಡಿದಾಳೆ ಅಂತಂದರೆ ಅವಳು ಯಾಕೆ 2 ದಿವಸ ಹೊಡೆದ್ಲಂತ ಹಿಡ್ಕೊಂಡು. ನಾವು ಹೆಂಗೆ ಸಾಕಿದೀವಿ ನನ್ನ ಮಗಳನ್ನ ಅಂತ ನಮಗೆ ಗೊತ್ತೈತೆ. ನಾವೇ ಎತ್ತು ಒತ್ತು ಸಾಕ್ತಾರೆ, ನಾವೇ ಒಂದು ಡೇಟ್ ಹೊಡೆದಿಲ್ಲ ನನ್ನ ಮಗಳಿಗೆ. ಹೆಂಗೆ ಹೊಡೆದ್ಲು ನಿನ್ನ ಮೊಮ್ಮಗಳು? ಕರಿ ಅವಳನ್ನ. ಗಂಡು ಬಿಟ್ಟು ಬಂದು ಇಲ್ಲಿ ಸೇರಿಕೊಂಡು ಏನೋ ಜೋರು ಮಾಡ್ತಾಳೆ. ಸರಿಯಾಗಿ ಮಾತಾಡು ಶಶಿಯಮ್ಮ. ಅವಳು ಯಾಕೆ ಒದ್ದವಳೆ ಅಂತ ಹೇಳಿ ಹಿಂದೆ ಮುಂದೆ ತಿಳ್ಕೊಂಡು ಮಾತಾಡು. ಸುಮ್ಮನೆ ಮಾತಾಡ್ಬೇಡ. ಗಂಡನ ಬಿಟ್ಟು ಬಂದು ತಿಳ್ಕಣಿ. ಅವಳು ಗಂಡಂತ ಸೆನಕ್ಕೆ ಇದ್ದಾಳೆ. ಯಾರು ಹೇಳ್ದಾಳು ಗಂಡನ ಬಿಟ್ಟು ಬಂದವಳೆ ಅಂತ? ಗಂಡನ ಬಿಟ್ಟು ಏನು ಬಂದಿಲ್ಲ ಅವಳು. ಗಂಡಂತ ಸೆನಕ್ಕೆ ಇದ್ದಾಳೆ. ಗಂಡನೂ ಬಂದಿಲ್ವಿ, ನೋಡಿಲ್ವೇನೆ ನೀನು? ಗಂಡನ ಬಿಟ್ಟು ಏನು ಬಂದಿಲ್ಲ ಕಣೆ. ಸುಮ್ಮನೆ ಒಂದು 2 ದಿನ ಇದ್ದೋಗಕ್ಕೆ ತವ್ರ ಮನೆ ಅಂತ ಬಂದಿರೋದು. ಒಂದು 2 ದಿನ ಬಂದು ತವ್ರ ಮನೆಗೆ ಇರ್ತಿದ್ದಂಗೆ ಗಂಡನ ಬಿಟ್ಟು ಬಂದವಳೆ ಅಂತ ಹೇಳಿ ಮಾತಾಡ್ತೀರಲ್ವಿ ನೀವು? ಅವಳು ಒಳ್ಳೇದಕ್ಕೂ ಕೆಟ್ಟದಕ್ಕೂ ನೋಡಿ ಮಾತಾಡೋದು ನಮ್ಮ ಋತಮ್ಮ. ಏನೋ ನಿನ್ನ ಮಗಳು ಹೊಲ್ಕ ಕೆಲಸ ಮಾಡ್ಯವಳೆ, ಅದಕ್ಕೆ ಬಿಟ್ಟವಳೆ ನಾಲಕ್ಕ. ಇಂಥ ಮಾಡ್ಬೇಡ ಕಣೆ ಅಂತ ಹೇಳಿ. ಅಲ್ಲ ನೀನೇನೇ ತಾಯಿ ನೀನು? ಅಲ್ಲ ಒಳ್ಳೇದು ಕೆಟ್ಟದ್ದು ಹೇಳಕ್ಕೆ ಅವಳು ಯಾರು ನನಗೆ? ಅವಳು ಯಾರು ಅಂತ ಒಳ್ಳೇದು ಕೆಟ್ಟು ನನ್ನ ಮಗಳಿಗೇನು ಅವಳೇನು ಒಳ್ಳೇದು ಕೆಟ್ಟದ್ದು ಹೇಳೋದು ಏನು ಬೇಕಾಗಿಲ್ಲ. ನನ್ನ ಮಗಳು ಹೆಂಗೆ ಅಂತ ನನಗೆ ಗೊತ್ತೈತೆ. ಯಾಕಜ್ಜಿ ಏನಾಯ್ತು? ಏಯ್ ಬಾರಿ ಇಲ್ಲಿ. ಅಲ್ಲ ನನ್ನ ಮಗಳ ಮೇಲೆ ನೀನು ಹೆಂಗೆ ಕೈ ಮಾಡಿದೆ ನೀನು? ಶಶಿಕಲಾಂಟಿ, ನಾನು ಹೇಳೋದು ಸ್ವಲ್ಪ ಹೊತ್ತು ಕೇಳಿಸ್ಕ. ನಿಮ್ಮ ಮಗಳು ಏನು ಮಾಡಿದ್ಲು ಅಂತಂದರೆ, ಅವನು ಚಂದು ಏನೋ ಸ್ನೇಹನ ಲವ್ ಮಾಡ್ತಾ ಇದ್ದಾನಂತೆ. ಈ ವಿಷಯ ಎಲ್ಲ ತಿಳ್ಕೊಂಬಂದು ಅವಳಿಗೆ ಹೇಳೋ ಅಂಥದ್ದೇನು? ಇಂಥ ಕೆಲಸ ಯಾಕೆ ಮಾಡ್ಬೇಕು ಅವಳು? ಇಲ್ಲ ಗಣಮ್ಮ, ನಾನು ಸುಮ್ಮನೆ ಮಾತಾಡ್ಸೋದಕ್ಕಂತ ಹೋಗಿದ್ದು. ನಾನು ಹಂಗೆಲ್ಲ ಮಾತಾಡಿಲ್ಲ, ಹಂಗೆಲ್ಲ ನಾನು ಏನೂ ಹೇಳಿಲ್ಲ. ನೋಡಿ ಇವಾಗ ಹೆಂಗೆ ಸುಳ್ಳು ಹೇಳ್ತೈತೆ. ಇಲ್ಲೋಡೆ, ನನ್ನ ಮಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ನನ್ನ ಮಗಳು ಏನಾದರೂ ಮಾಡ್ಕೊಂಬ್ಲೇಳು. ಅವಳನ್ನ ನಾವು ಫ್ರೀಯಾಗಿ ಬಿಟ್ಟಿದ್ದೀವಿ. ಎಲ್ಲಾದರೂ ಓಡಾಡ್ಕೊಂಡು ಎಲ್ಲಾದರೂ ಚೆನ್ನಾಗಿರ್ಲೇಳು ಅವಳು ಅಂತೇಳಿ ನಾವು ಫ್ರೀಯಾಗಿ ಬಿಟ್ಟಿದ್ದೀವಿ. ಫ್ರೀಡಮ್ ಅವಳು. ಏನು ಒಂದು ಡ್ರೆಸ್ ಹಾಕೊಳ್ಳೋದ್ರಾಗ ಆಗ್ಲೇಳು, ಒಂದು ಪ್ರತಿಯೊಂದರಲ್ಲೂ ನಾವು ಅವಳನ್ನ ತಿನ್ನೋದ್ರಲ್ಲೂ ಉಣ್ಣೋದ್ರಲ್ಲೂ ಪ್ರತಿಯೊಂದು ಅವಳಿಗೆ ಏನು ಇಷ್ಟ ಬೇಕೋ ಅದನ್ನು ತಿಂತಾಳೆ. ಅವಳಿಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ಹಾಕಂತಾಳೆ. ಅವಳ ಹೆಂಗಿನ್ ಬೆಳೆಸಿದ್ರೋದು ನಾವು, ಸರಿನಾ? ನೀನು ನನ್ನ ಮಗಳ ಬಗ್ಗೆ ಅದೆಲ್ಲ ಮಾತಾಡ ಅಂತ ಹಕ್ಕಿಲ್ಲ. ನನ್ನ ಮಗಳ ಬಗ್ಗೆ ಮಾತಾಡಬೇಡ ನೀನು. ನನ್ನ ಮಗಳು ನೋಡಿಬೇಡ. ನೋಡಿ ಇವತ್ತೇ ಲಾಸ್ಟ್. ನನ್ನ ಮಗಳ ಮೇಲೆ ನೀನು ಕೈ ಮಾಡಿದ್ಯಾ ಅಂದ್ರೆ ಸುಮ್ಮನಿರೋದಿಲ್ಲ. ನಾವು ಎತ್ತು ಒತ್ತು ಸಾಕು. ನಾವು ಎಷ್ಟು ಪ್ರೀತಿಯಿಂದ ನನ್ನ ಮಗಳನ್ನ ಸಾಕಿದೀವಿ ಅಂತ ನಮಗೆ ಗೊತ್ತು. ನಮ್ಮ ಸುಪ್ಪಿನ ನಾವು ಎಷ್ಟು ಚೆನ್ನಾಗಿ ಸಾಕಿದೀವಿ, ನಮ್ಮ ಸುಪ್ರೀತನ.
ಸರಿಯಾಗಿ ಇಕ್ತಾಳೆ ನೋಡು. ಚೆನ್ನಾಗಿ ಸಾಕೈದ್ನಿ ಅಂತ ಮೆರ್ಸು ಸರಿಯಾಗಿ ಇಕ್ತಾಳೆ ನಿನಗೆ. ಈ ಮಕ್ಕಳನ್ನ ಬೆಳೆಸ್ಬೇಕು, ನಿನ್ನಂಗೆ ಯಾರ ಬೆಳೆಸಲ್ ಕಣೆ ಶಿಷ್ಯಮ್ಮ. ಒಟ್ಟ ನಾನು ಇದು ಮಾಡಬೇಡ. ನಮ್ಮ ತಮ್ಮನು ಒಳ್ಳೇದಕ್ಕೆ ಹೇಳಿರೋದು. ಎಲ್ಲನ ಇಲ್ಲದ್ದೆಲ್ಲ ಕೋತಿ ಅವತಾರಗಳು ಮಾಡ್ಕೊಂಡು ಊರಾಗೆಲ್ಲ ಓಡಾಡುತ್ತಿ, ಒಳ್ಳೇದಲ್ಲ, ಒಳ್ಳೆ ಬುದ್ಧಿ ಕಲ್ಸು ಅಂತ ಹೇಳಿರಿ ಹಿಂಗೆ ಹೇಳ್ತೀಯ. ಒಳ್ಳೇದು ಹೇಳಿದ್ದು ನಾವು, ನನ್ನ ಮೊಮ್ಮಗಳು ಒಳ್ಳೇದು ಹೇಳಿರೋದು. ಅಲ್ಲ, ಒಳ್ಳೇದು ಹೇಳಿದ್ರೆ ಏನಕ್ಕ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಬೇಡ ಕಣಮ್ಮ, ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು, ಇದೆಲ್ಲ ಬೇಡ. ನೀನು ಇಂಥವೆಲ್ಲ ಮಾಡಬೇಡ. ನೀನೆಲ್ಲ ಯಾಕೆ ಹಿಂಗೆ ತಗೊಂಬಂದು ಹೇಳೋದು? ಅವೆಲ್ಲ ಮಾಡಬೇಡ ನೀನು. ಅವ್ನು ಹೇಳ್ತಾನೆ ಅಂತ ಹೇಳಿ ನೀನು ಅವ್ನು ಹೇಳಿರೋದೆಲ್ಲ ಮಾಡ್ತೀಯ, ಅವ್ನು ತಿನ್ನು ಅಂತ ತಿಂತೀಯ ನೀನು. ಅದಕ್ಕೇನೆ ಇಂಥವೆಲ್ಲ ಮಾಡಬೇಡ ಕಣಮ್ಮ ಅಂತ ಹೇಳಿ ನಾನು ಒಳ್ಳೇದು ಹೇಳಿದ್ದು. ಒಳ್ಳೇದು ಹೇಳಿದ್ರು ಅವಳಿಗೆ ಗೊತ್ತಾಗೋದಿಲ್ವಾ ಎಷ್ಟೊಂದು ಸಿಟ್ಟು ಮಾಡ್ಕೊಂಬ ಅಂತದ್ದೇನು? ಅಲ್ಲ ಕಣಕ್ಕ, ನೀನು ಹಿಂಗೆ ಮಾತಾಡ್ತೀಯ ನೋಡಿ. ನಾನೇನೇನು ಹಾಳಾಗೋದಕ್ಕೆ ಹೇಳಿದ್ನ ಅವಳಿಗೆ? ನಾನು ಒಳ್ಳೇದು ಹೇಳಿದ್ದು. ಅಲ್ಲ, ಒಳ್ಳೇದು ಕೆಟ್ಟದ್ದು ಹೇಳಕ್ಕೆ ನೀನು ಯಾರು ಅಂತ? ಏನು ಅವಳು ಹಿಂದ್ಲಾಳೆ ಮುಂದ್ಲಾಳೆ? ಯಾರು ಹೇಳಲ್ಲ, ನಾವೇ ಹೇಳಲ್ಲ ಅವಳಿಗೆ. ನಾವೇನು ಒಳ್ಳೇದು ಕೆಟ್ಟದ್ದು ನಾವೇನು ಹೇಳಲ್ಲ. ಅವಳನ್ನ ಫ್ರೀಡಮ್ ಆಗಿಬಿಟ್ಟಿದ್ದೀವಿ. ನೀನು ಒಳ್ಳೇದು ಕೆಟ್ಟದ್ದು ಹೇಳೋದಕ್ಕೆ ನೀನು ಯಾರು? ಯಾಕೆ ಹೇಳ್ತೀಯ ನೀನು ಒಳ್ಳೇದು ಕೆಟ್ಟದ್ದು? ನೀನು ಹೇಳೋಂಥ ಅವಶ್ಯಕತೆ ಇಲ್ಲ ನೋಡ್ರುತು. ನನ್ನ ಮಗಳ ಮೇಲೆ ಕೈ ಮಾಡಿದ್ಯ ಅಂದ್ರೆ ಸುಮ್ಮನಾಗಲ್ಲ. ಅವಳು ಎಷ್ಟು ಬೇಜಾರಾಗಿದ್ದಾಳೆ ಗೊತ್ತಾ? ಬೇಜಾರು ಮಾಡ್ಕೊಂಡ್ರೆ ನಮ್ಗಿಲ್ಲೋಣ, ನಾವು ಎಷ್ಟು ಮುದ್ದಾಗಿ ಸಾಕಿದ್ದೀವಿ ಅವಳನ್ನ. ಅವಳು ಬೇಜಾರು ಮಾಡ್ಕೊಂಡ್ರೆ ನಮಗೆ ನೋಡೋಕ್ಕಾಗಲ್ಲ. ನಾವೇ ಏನಾದರೂ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರೆ, ಅವಳು ಬೇಜಾರು ಮಾಡ್ಕೊಂಡ್ರೆ ನಾನು ನಮ್ಮ ಅಯ್ಯಪ್ಪ ಸೇರಿ ಎಷ್ಟು ಸಮಾಧಾನ ಮಾಡ್ತೀವಿ ಅಂತ ನಮಗೆ ಗೊತ್ತು. ನಮ್ಗೆ ಹುಡುಗಿ ಬೇಜಾರಾದ್ರೆ ನಮಗೆ ಒಂಥರ ಬೇಜಾರಾದಂಗಾಗುತ್ತೆ. ನೀನು ಆ ರೀತಿ ಎಲ್ಲ ಮಾಡಬೇಡ ನೋಡಿ. ಇವತ್ತೇ ಲಾಸ್ಟ್. ನನ್ನ ಮಗಳನ್ನ ಏನಾರ ಅನ್ನೋದಾಗಲಿ, ನನ್ನ ಮಗಳ ಬಗ್ಗೆ ನೀನು ಏನಾರ ಮಾತಾಡೋದಾಗಲಿ, ಏನಾರ ಮಾಡಿದೀಯ ಅಂತಂದರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ. ಸರಿಯಾಗೆ ಬೈದು ಬಿಡ್ತೀನಿ. ನಾನೇನು ಸುಮ್ಮನೆ ಇರೋದಿಲ್ಲ ನೋಡು. ನಾನೇ ಒಂದು 5 ಬೆಳ್ಳು ನನ್ನ ಮಗಳ ಮೇಲೆ ಇಟ್ಟಿಲ್ಲ. ನಾನು ಅವಳು ಹುಟ್ಟಾಗಿಂದ ಅಷ್ಟು ಚೆನ್ನಾಗಿ ಸಾಕಿದ್ದೀನಿ. ಅಂಥಳ ಮೇಲೆ ನೀನು ಕೈ ಮಾಡಿದೀಯ ಅಂತಂದ್ರೆ ನನಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ. ನಾವೇ ಎತ್ತು ಒತ್ತು ಸಾಕಿ ಸಲುವುದಾರೆ ನಾವೇ ಹೊಡೆದಿಲ್ಲ ಅಂದಮೇಲೆ ನೀನು ಹಿಂಗೆ ಹೊಡೆದೆ. ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳು? ನನ್ನ ಮಗಳು ನೋಡ್ದಿದ್ಯಾ ನೀನು ಅಂತಂದರೆ ನೋಡಿ, ಇವತ್ತೇ ಲಾಸ್ಟು. ಅಯ್ಯೋ ಬಿಡಮ್ಮ ತಾಯಿ, ಏನೋ ಗೊತ್ತಾಗ್ದಲೇ ಹೊಡೆದೆ. ಅದು ಯಾಕಂಗೆ ಆಡ್ತಾ ಇದೆಯಾ? ಬಿಡು. ಹೆಂಗನ ಹಾಳಾಗೋಗ್ಲಿ, ಯಾರು ಹೆಂಗನ ಹಾಳಾಗೋಗ್ಲಿ, ಅವಳು ಮಾತ್ರ ಬಂದು ಅದು ಇದು ಹೇಳಂಗಿಲ್ಲ ನೋಡಿ. ಹೇಳಿರ್ತೀನಿ ಸ್ನೇಹಂಗೆ, ನಮ್ಮ ಅಕ್ಕನ ಮಗಳು ಅವಳು ಹೇಳೇ ಆಗಿಲ್ಲ. ಹಿಂಗೆ ತಲೆ ಮೇಲೆ ಕಿಕ್ಕೊಂಡು ಮೆರೆಸ್ಲಿ, ಒಂದಲ್ಲ ಒಂದಿನ ಇಕ್ತಾಳೆ ಸರಿಯಾಗಿ. ಆವಾಗ ಗೊತ್ತಾಗುತ್ತೆ ಅವಳಿಗೆ. ನನಗಂತೂ ಬೇಜಾರಾಯಿತು. ಹೆಂಗೆ ಹೊಡಿತು ಇವಕ್ಕ. ಸರಿ ಆಯಿತು ಬಿಡಾಕ, ನಾನೇನು ಮಾತಾಡಕ್ಕೆ ಹೋಗಲ್ಲ ಇನ್ಮೇಲಿಂದ. ನಾನೇನು ಹೇಳಕ್ಕೆ ಹೋಗಲ್ಲ. ಹೆಂಗಾದ್ರೂ ಹಾಳಾಗೋಗ್ಲೇಳು. ನಾವೇನೋ ಹೆಣ್ಮಕ್ಳು ಅಂತ ಹೇಳಿ ಒಳ್ಳೇದು ಹೇಳಕ್ಕೆ ಬಂದರೆ ಹಿಂಗೆ ಹೇಳ್ತಾ ಇದೆಯಲ್ಲ. ಬಿಡು, ನಿನಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ಈಗ ನನ್ನ ಮಗಳು ಹೆಂಗೆ ಅಂತ ನನಗೆ ಗೊತ್ತೈತೆ. ನಮ್ಮ ಮಾತು ಮೀರಲ್ಲ, ನಾವು ಹೇಳ್ದಂಗೆ ಇರ್ತಾಳೆ ನನ್ನ ಮಗಳು ಹೆಂಗೆ ಇದ್ದಾಳೆ ಅಂತ ನನಗೆ ಗೊತ್ತೈತೆ. ನೀನು ಎಲ್ಲರೂ ಒಳ್ಳೇದು ಕೆಟ್ಟದ್ದು ನೀನು ಹೇಳೋಂಥ ಅವಶ್ಯಕತೆ ಇಲ್ಲ ನನಗೆ, ಅಷ್ಟೇ. ನೋಡಿ, ಇವತ್ತೇ ಲಾಸ್ಟು. ಬಲು ಬೇಜಾರಾಗ್ಬಿಡ್ತು ನನಗೆ ಹೊಡೆದಿದ್ಯಾ ಅಂತ ಕೇಳಿ. ನಾನು ಅದಕ್ಕೆ ವಾರ್ನಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ನಿನಗೆ. ನಡಿಯಮ್ಮ ಸುಪ್ಪಿ, ಇಂಥವರೆಲ್ಲ ಏನಾದರೂ ಹೊಡೆದ್ರೆ ಹೇಳು ನನಗೆ. ಹೊಡೆಸ್ಕೊಂಡು ಸುಮ್ಮನಿರಬೇಡ. ನಾನೇ ಹೊಡಿಯಲ್ಲ ಅಂದಮೇಲೆ ಇವಳು ಅದು ಹೆಂಗೆ ಹೊಡೆದ್ಲು? ಇಂಥವ್ರಿಗೆಲ್ಲ ಅವಾಗ ಚೆನ್ನಾಗಿ ಉಗುಳ್ತಾ ಇದ್ರೇನೆ ನಮ್ಮ ಮಕ್ಳು ಚೆನ್ನಾಗಿರೋದು ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಒಳ್ಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಸ್ಟ್ಯಾಂಡರ್ಡಾಗಿ ಇರ್ತೀವಲ್ಲ ನಾವು. ಅದಕ್ಕೇ ಇವರೆಲ್ಲ ತಾಯಿ ಮಗಳು ಇಬ್ಬರು ಏನಪ್ಪ ಇದಿಷ್ಟು ಸ್ಟ್ಯಾಂಡರ್ಡಾಗಿ ಚೆನ್ನಾಗಿದ್ದಾರೆ ಅಂತೇಳಿ ಹೊಟ್ಟೆ ಊರಿಗೆ ಅರ್ಧ ಮಾತಾಡ್ತಾರೆ ಜನ. ಒಳ್ಳೆಯಲ್ಲ ಸುಮ್ಮನೆ. ಹೆಂಗನ ಯಾತನ ತಲೆ ಬಿಡ್ಕೊಂಡು ಹಾಳಾಗೋಗ್ಲಿ, ಯಾತು ಹೇಳ್ಬೇಡ ರುತಮ್ಮ ನೀನು. ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಅಯ್ಯೋ, ಅವಳು ಅಜ್ಜಿ ಆ ಸ್ನೇಹನ್ಗೆ ಹೇಳೋದಕ್ಕೆ ಬಂದಿದ್ಲು. ಅವನು ಚಂದ ಇಷ್ಟಪಡ್ತಾ ಇದ್ದಾನೆ ಕಣೆ ನಿನ್ನ ಅಂತೇಳಿ ಹೇಳೋಕ್ಕೆ ಬಂದಿದ್ಲು. ಅದಕ್ಕೆ ನೀನು ಯಾಕೆ ಹೇಳಕ್ಕೆ ಬಂದಿದ್ಯೆ? ನೀನು ಯಾಕೆ ಬಲವಂತ ಮಾಡ್ತೀಯ? ಹುಡುಗಿನ ಇಷ್ಟ ಇಲ್ಲ ಅಂದಮೇಲೆ ನೀನು ಯಾಕೆ ಬಲವಂತ ಮಾಡ್ತೀಯ ಅಂತೇಳಿ ನಾನು ಚೆನ್ನಾಗಿ ಬೈದೆ. ಹಂಗೆ ಹಿಂಗೆ ಅಂತ ಮಾತಾಡೋಳು. ಅದಕ್ಕೆ ನಾನು ಚೆನ್ನಾಗಿ 2 ಏಟು ಬಿಟ್ಟೆ. ಅದಕ್ಕೆ ಅವಳು ಹೋಗೋರು ಅಮ್ಮಂತಾಗ ಹೇಳೋಳು. ನೆನ್ನೆಸ್ಲು ಹಂಗೆ ಮೊನ್ನೆಸ್ಲು ಹಂಗೆ ಹೇಳ್ತಾ ಇದ್ಲು. ಅದಕ್ಕೆ ಸರಿಯಾಗಿ 1 ಏಟು ಬಿಟ್ಟೆ. ಅದಕ್ಕೆ ಹೋಗೋರು ಅಮ್ಮಗೆ ಹೇಳೋಳು. ಹೇಳು ಒಂದಲ್ಲ ಒಂದಿನ ಸರಿಯಾಗೆ ಇಕ್ತಾಳೆ. ನಾಮ ಇಕ್ದಾಗ ಗೊತ್ತಾಗುತ್ತೆ. ಅವಳು ಚೆನ್ನಾಗಿರೋದು ನೋಡಿ, ಸ್ಟ್ಯಾಂಡರ್ಡ್ ಆಗಿರೋದು ನೋಡಿ ನಾವು ಹೊಟ್ಟೆ ಹುರ್ಕೊಂತೀವಂತೆ. ನಾವು ಯಾರು ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಅವ್ರು ನೋಡಿ ಹೊಟ್ಟೆ ಹುರ್ಕೊಂಬೋದು ಅದೆಲ್ಲ ಇಲ್ಲ ನಮ್ಮ ಹತ್ರ ಅಂಥ ಬುದ್ಧಿ ಇಲ್ಲ. ಈ ಅಮ್ಮ ನೋಡಿ ಹೆಂಗೆ ಮಾತಾಡಿ ಹೋಗ್ತಾಳೆ. ಅವ್ರ ಮಗಳು ಸರಿಯಾಗಿ ಮಾಡ್ದಾಗ ಗೊತ್ತಾಗುತ್ತೆ ಹೇಳು, ಗೊತ್ತಾಗುತ್ತೆ. ಈ ಸುಪ್ಪಿರಮ್ಮಯ್ಯ ನಮ್ಮ ಋತು ಮೇಲೆ ಜಗಳ ಮಾಡಕ್ಕೆ ಬಂದೈತಿ. ಹೆಂಗೆ ಮಾತಾಡ್ತಾಳೆ ನೋಡ್ರಿ. ನನ್ನ ಮಗಳು ನಂಗೆ ಬೆಳೆಸೈದು, ನಿಂಗೆ ಬೆಳೆಸೈದ್ನಿ. ನನ್ನ ಮಗಳು ನಾನು ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿರೋದು ನೋಡಿ ಸಹಿಸ್ಕೊಂಬಕ್ಕಲ್ಲ, ಜನಕ್ಕೆ ಒಟ್ಟೂರಿ ಅಂತ ಮಾತಾಡ್ತಾಳೆ. ಒಂದಿನ ಸರಿಯಾಗಿ ಇಕ್ತಾಳೆ ಇವಳು ಅಂತಾಳು ಅಂತ. ಅರ್ಧ ಬಟ್ಟೆ ಹಾಕ್ಕೊಂಡು ಅವ್ರು ತುಂಬ ಓಡಾಡಾಳು, ಸರಿಯಾಗಿ ಇಕ್ತಾಳೆ ನೋಡ್ರಿ. ರಮ್ಮಯ್ಯ ಮನ ನೋಡ್ತಾ ಇರ್ರಿ. ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.